ರಾಜ್ಯದಲ್ಲಿ ಯಾವುದೇ ಹಿಂದೂಗಳ ಒಂದು ಹಬ್ಬಗಳಲ್ಲಿ ಇವತ್ತು ಗಣೇಶ ಚತುರ್ಥಿ ಇರ್ಬೋದು, ನವರಾತ್ರಿ ಇರ್ಬೋದು, ಶಿವಾಜಿ ಮಹಾರಾಜರ ಒಂದು ಉತ್ಸವ ಇರ್ಬೋದು, ಮತ್ತೆಲ್ಲ ಒಟ್ಟಾರೆ ಹಿಂದೂ ಒಂದು ಏನು ನಮ್ಮ ಹಬ್ಬಗಳ ಮೇಲೆ ವ್ಯವಸ್ಥಿತವಾಗಿ ಇವತ್ತು ಕಲ್ಲು ತೂರಾಟ ಮಾಡೋದು, ಚಪ್ಪಲಿ ಎಸೆಯೋದು, ಉಗುಳೋದು, ಇದು ಮದ್ದೂರಿನಿಂದ ಹಿಡಿದು ಇವತ್ತು ಪ್ರತಿಯೊಂದು ಮೂಲೆಯಲ್ಲಿ ಇವತ್ತು ನಡೀತಾ ಇದೆ. ಇದಕ್ಕೆ ಕಾರಣ ಏನಂದರೆ ಕಾಂಗ್ರೆಸ್ ಬಂದಿದ್ದರಿಂದ ಅವ್ರಿಗೊಂದು ಧೈರ್ಯ ಬಂದಿದೆ, ಇದು ನಮ್ಮ ಸರ್ಕಾರ, ನಾವು ಏನು ಮಾಡಿದ್ರು ನಡೀತೈತೆ ಅಂತ ಒಂದು ಏನು ಅವ್ರ ಬಳಿ ಧೈರ್ಯ ಬಂದಿದೆಯಲ್ಲ, ಆ ಧೈರ್ಯದಿಂದ ಈ ರೀತಿ ಹಿಂದೂಗಳ ಭಾವನೆಗಳನ್ನು ಕೇಳಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಒಬ್ಬ ಹಿಂದೂಗಳು ಸಹಿತ ಅವರ ಹಬ್ಬಗಳಲ್ಲಿ, ಅದು ರಂಜಾನ್ ಇರ್ಬೋದು, ಯಾವುದೇ ಹಬ್ಬ ಹರಿದಿನಗಳಲ್ಲಿ ಒಬ್ಬ ಹಿಂದೂಗಳು ಕಲ್ಲು ಹೋಗೋದಿಲ್ಲ, ಒಬ್ಬರು ಹಿಂದೂಗಳು ತೊಂದರೆ ಕೊಟ್ಟಿಲ್ಲ. ಅವ್ರ ಉದ್ದೇಶ ನೆಮ್ಮದಿಯಿಂದ ಇರಬೇಕನ್ನೋಂಥದ್ದಲ್ಲ, ಯಾಕಂದರೆ ಅವ್ರಿಗೆ ರಾಜ್ಯ ಸರ್ಕಾರ ಸಪೋರ್ಟ್ ಇದೆ. ಯಾವಾಗ ಕಾಂಗ್ರೆಸ್ ಬರ್ತದೆ ಅವಾಗ ಅವ್ರದ್ದು ಗಲಭೆ, ಅವರ ಒಂದು ಘರ್ಷಣೆ ಆಗ್ತದೆ. ಯಾವಾಗ ಕಾಂಗ್ರೆಸ್ಸೇತರ ಸರ್ಕಾರ ಬಂದಾಗ ಅವರು ಸುಮ್ಮನೆ ಇರ್ತಾರೆ. ಈಗ ಉತ್ತರ ಪ್ರದೇಶದಲ್ಲಿ ಸುಮ್ಮನೆ ಇದ್ದಾರೆ, ಮಧ್ಯಪ್ರದೇಶದಲ್ಲಿ ಸುಮ್ಮನೆ ಇದ್ದಾರೆ, ಮಹಾರಾಷ್ಟ್ರದಲ್ಲಿ ಸುಮ್ಮನೆ ಇದ್ದಾರೆ, ರಾಜಸ್ಥಾನದಲ್ಲಿ ಸುಮ್ಮನೆ ಇದ್ದಾರೆ, ಅಸ್ಸಾಂದಲ್ಲಿ ಸುಮ್ಮನೆ ಇದ್ದಾರೆ, ದಿಲ್ಲಿಯೊಳಗೆ ಸುಮ್ಮನೆ ಇದ್ದಾರೆ. ಆದರೆ ಎಲ್ಲೆಲ್ಲಿ ಕಾಂಗ್ರೆಸ್ ಇರ್ತದೆ ಅಲ್ಲಿ ಇವ್ರದೇ ಸರ್ಕಾರ ತಿಳ್ಕೊಂಡು ಈ ರೀತಿ ದೇಶದ್ರೋಹಿ ಚಟುವಟಿಕೆಗಳು ಮಾಡ್ತಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರೂ ಯಾವುದೇ ಆ್ಯಕ್ಷನ್ ಆಗೋದಿಲ್ಲ. ವಿಧಾನಸಭೆಯಲ್ಲಿ ಒಬ್ಬ ರಾಜ್ಯಸಭಾ ಸದಸ್ಯ ಪಾಕಿಸ್ತಾನ ಪರವಾಗಿ ತಾನು ಗೆದ್ದ ಮೇಲೆ ಜಿಂದಾಬಾದ್ ತಾನೆ, ಏನೂ ಆ್ಯಕ್ಷನ್ ಆಗೋದಿಲ್ಲ. ಈ ಸರ್ಕಾರ ಇದ್ದೂ ಇಲ್ಲಾರ್ದಂಗೆ ಇದೆ. ಅದಕ್ಕೆ ಜನನೇ ಇವತ್ತು ತಯಾರಾಗ್ತಾಯಿದ್ದಾರೆ. ಇದಕ್ಕೆ ಇವತ್ತು ಸಮಸ್ತ ಹಿಂದೂಗಳು ಈಗ ಜಾಗೃತರಾಗಿದ್ದಾರೆ. ಮೊದಲಿನಂಗೆ ಹಿಂದೂಗಳಿಲ್ಲ. ನಮ್ಮ ಯುವಜನಾಂಗ ಭಾಳಷ್ಟು ಈ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೆಲ್ಲಿ ಏನಾಗ್ತದೆ, ಜಗತ್ತಿನಲ್ಲಿ ಯಾವ ರೀತಿ ಅಶಾಂತಿ ಇದೆ. ನಾನು ಕೇಳ್ತೀನಿ ನಿಮಗೆ, ಜಗತ್ತಿನಾಗ ಯಾವುದರ ದೇಶನಾಗ ಇವರು ಶಾಂತಿಯಿಂದ ಅದಾರೇನೋ? ಪಾಕಿಸ್ತಾನದಾಗ ಅವರವರೇ 100% ಅವರೇ ಅದಾರ. ಅಲ್ಲೂ ಅವ್ರ ಮಸೂದಿ ಮ್ಯಾಗ ಇವ್ರು ಬಾಂಬ್ ಹಾಕ್ತಾರೆ, ಇವ್ರ ಮಸೂದಿ ಮ್ಯಾಗ ಅವ್ರು ಬಾಂಬ್ ಹಾಕ್ತಾರೆ. ಶಿಯಾ ಅಂತೇಳಿ ಒಬ್ಬರು ಬಾಂಬ್ ಹಾಕ್ತಾರೆ. ಮೊಹಮ್ಮದಿ ಅಂತ ಒಂದು ಜನಾಂಗ ಇದೆ ಪಾಕಿಸ್ತಾನದಾಗ. ಯಾರಂದರೆ ಪಾಕಿಸ್ತಾನದ ಜನಕ ಏನಿದ್ದಾರಲ್ಲ, ಜಿನ್ನಾ ಒಂದು ಸಮುದಾಯ ಐತಿ ಮೊಹಮ್ಮದಿಯರತ್ತ. ಅವ್ರನ್ನ ಸಹಿತ ಇವತ್ತು ಮಸೂದಿ ಒಳಗೆ ಪ್ರವೇಶ ಮಾಡಿಸ್ಕೊಡೋದಿಲ್ಲ. ಅಂದರೆ ಇವರು ಯಾರ ಜೊತೆಗೂ ತಮ್ಮ ಇಸ್ಲಾಂ ಕಂಟ್ರಿ ಒಳಗೇ ನೆಮ್ಮದಿಯಿಂದ ಇಲ್ಲ. ಇವತ್ತು ಲಂಡನ್ದಲ್ಲಿ ಜಗಳ, ಆಸ್ಟ್ರೇಲಿಯಾದಲ್ಲಿ, ಸ್ಪೇನ್ದಲ್ಲಿ, ಎಲ್ಲೆಲ್ಲಿ ಇವ್ರ ಸಂಖ್ಯೆ ಇದೆಯಲ್ಲ ಎಲ್ಲ ಕಡೆ ಇದೇ ಗಲಾಟೆ ಇದೆ. ಇದಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ನೇರವಾಗಿಯೇ ವಿಧಾನಸಭೆಯಲ್ಲಿ ಮಾತಾಡಿದ್ದೀವಿ, ಹೇಳಿದ್ದೀವಿ. ಅವರ ಪರವಾಗಿನೇ ಅದಾರ. ಅವ್ರು ಹೇಳ್ತಾರೆ, ಅವ್ರನ್ನ ಆಯ್ಕೆ ಮಾಡಿದವ್ರು ಬರೀ ಅವ್ರು ಅಷ್ಟೇ ಅಲ್ಲ, ಈ ರಾಜ್ಯದ ಹಿಂದುಳಿದವರು ಎಲ್ಲ ದಲಿತ ಸಮುದಾಯ ಎಲ್ಲರೂ ಓಟ್ ಹಾಕಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಯಾರ. ಅವ್ರದ್ದು ರಕ್ಷಣೆ ಮಾಡ್ತಾ ಇಲ್ಲ. ಇವತ್ತು ದಲಿತರ ದೌರ್ಜನ್ಯಗಳನ್ನು ರಾಜ್ಯದಾಗ ಹೆಚ್ಚಾಗ್ಯಾವು. ದಲಿತರ ಯಾವುದೇ ನ್ಯಾಯಯುತವಾದಂಥ ಅವರ ಮೀಸಲಾತಿಯೂ ಸರಿಯಾಗಿಯೂ ಕೊಟ್ಟಿಲ್ಲ. ಮತ್ತು ದಲಿತರಿಗೆ ಇರುವಂಥ ಮೀಸಲಿಟ್ಟಂಥ SC/ST ಏನು ನಮ್ಮ ಫಂಡ್ ಇದೆ, SCP TSP ಫಂಡು, ಸುಮಾರು 40,000 ಕೋಟಿ ರೂಪಾಯಿ ಇವತ್ತು ಡೈವರ್ಟ್ ಮಾಡಿದ್ದಾರೆ ಗ್ಯಾರಂಟಿಗೆ ಸಲ.